ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇರೋ ಶಿವಕುಮಾರ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತಾ ಇದ್ದೀನಪ್ಪಾ ಅಂತಂದ್ರೆ, ಇವಾಗ ನೀವು ಸಿಂಪಲ್ ಆಗಿ ಬೇರೆಯವ್ರ ಹತ್ರ ಕಾಲಲ್ಲಿ ಮಾತಾಡ್ತಾ ಇರ್ತೀರಾ. ಬೇರೆಯವ್ರ ಹತ್ರ ಕಾಲಲ್ಲಿ ಮಾತಾಡ್ತಾ ಇರ್ಬೇಕಾದ್ರೆ ಯಾರಾದ್ರೂ ಕಾಲ್ ಮಾಡಿದ್ರೆ ನಿಮ್ಗೆ ಆ ಅದು ಶೋ ತೋರಿಸ್ಬೇಕು ಅಲ್ಲಿ. ಆ ಈ ಕಾಲ್ ಬರ್ತಾ ಇದೆ ಅಂತ ಟ್ಯೂನ್ ಟ್ಯೂ ಅಂತ ಕೆಲವೊಂದು ಮೊಬೈಲ್ ಅಲ್ಲಿ ತೋರಿಸುತ್ತೆ, ಕೆಲವೊಂದು ಮೊಬೈಲ್ ಅಲ್ಲಿ ತೋರಿಸಲ್ಲ. ಸೊ ಆ ತರ ಸೆಟ್ಟಿಂಗ್ ಯಾವ ತರ ಆನ್ ಮಾಡ್ಕೊಳ್ಳೋದು ಅಂತ ನಾನು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನೀವು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಂಬಿಡಿ. ಯಾಕೆಂದ್ರೆ ನಾನು ಯಾವ್ದು ಅಪ್ಲೋಡ್ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಇವಾಗ ವಿಡಿಯೋ ನೋಡ್ಕೊಂಡ್ ಬರೋಣ ಬನ್ನಿ. ನೀವು ಸಿಂಪಲ್ ಆಗಿ ನಿಮ್ಮ ಕಾಂಟ್ಯಾಕ್ಟ್ ಅನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಅಂದ್ರೆ ಇವಾಗ ನೀವು ಕಾಲ್ ಮಾಡ್ತಾ ಇರ್ತೀರಲ್ಲ, ಸೊ ಆ ಒಂದು ಆಪ್ ಅನ್ನು ಓಪನ್ ಮಾಡ್ಕೋಬೇಕಾಗತ್ತೆ. ಈ ಒಂದು ಆಪ್ ಅನ್ನು ಓಪನ್ ಮಾಡ್ಕೊಂಡ್ರೆ ನಿಮ್ಗೆ ಕಾಣಿಸ್ತಿರ್ಬೋದು, ಈ ತರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ, 3 ಡಾಟ್ ಆಪ್ಷನ್ ಕಾಣಿಸ್ತಾ ಇದೆಯಲ್ಲ, ಸೊ ನೀವು ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕಾಗತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂತ ನಮ್ಗೆ ಕಾಣಿಸ್ತಾ ಇರ್ಬೋದು, ಇಲ್ಲಿ ಕಾಲ್ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಬರುತ್ತೆ. ಸೊ ಕೆಲವೊಬ್ರು ಸೆಟ್ಟಿಂಗ್ಸ್ ಅಲ್ಲಿ ಬರುತ್ತೆ ಇದು, ಇನ್ನೊಬ್ರು ಇಲ್ಲಿ ಆಟೋಮೆಟಿಕ್ಲಿ ಇವಾಗ ಎಲ್ಲ ಮೊಬೈಲ್ ಅಲ್ಲೂ ಕೂಡ ಇಲ್ಲಿ ಕಾಲ್ ಡೈಲಿಂಗ್ ಪ್ಯಾಡ್ ಅಲ್ಲಿ ಎಲ್ಲ ಸೆಟ್ಟಿಂಗ್ಸ್ ಅನ್ನು ಇರುತ್ತೆ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಾಲ್ ಸೆಟ್ಟಿಂಗ್ಸ್ ಅನ್ನು ಓಪನ್ ಮಾಡ್ಕೊಂಡಿದ್ದೀನಿ. ಈ ತರ ಒಂದು ಎಂಟ್ರಿ ಪೇಜ್ ಓಪನ್ ಆಗಿದೆ. ಸೊ ಇಲ್ಲಿ ನಿಮಗೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಬಂದ್ರೆ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಒಂದೊಂದು ಸಿಮ್ 2 ಇದಾವೆ. ಸೊ ಕೆಲವೊಬ್ರು ಸಿಮ್ ಒಂದಿರುತ್ತಲ್ಲ, ಸೊ ಸಿಮ್ ಒಂದಿದ್ರು ಪರವಾಗಿಲ್ಲ, ಸಿಮ್ 2 ಇದ್ರೂ ಪರವಾಗಿಲ್ಲ. ಸೊ ಇವಾಗ ನಾನು ಸಿಮ್ಗೋಸ್ಕರ ಸಿಮ್ 1 ಮೇಲೆ ಕ್ಲಿಕ್ ಮಾಡ್ಕೊಂತಾ ಇದ್ದೀನಿ. ಸಿಮ್ 1 ಮೇಲೆ ಕ್ಲಿಕ್ ಮಾಡ್ಕೊಂತ ನಿಮ್ಗೆ ಕಾಣಿಸ್ತಾ ಇರ್ಬೋದು, ಈ ತರ ಒಂದು ಎಂಟ್ರಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕೆಳಗಡೆ ಕಾಲ್ ವೇಟಿಂಗ್ ಅಂತ ಒಂದು ಆಪ್ಷನ್ ಇದೆ. ಸೊ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೋಡಿ, ಮಾರ್ಕ್ ಮಾಡ್ತಾ ಇಲ್ಲಿ ಕಾಲ್ ವೇಟಿಂಗ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಸೊ ಇಲ್ಲಿ ನಿಮಗೆ ಕಾಲ್ ವೇಟಿಂಗ್ ಅಂತ ಒಂದು ಆಪ್ಷನ್ ಇದೆ. ಇದು ಒಂದು ಸೆಟ್ಟಿಂಗ್ ಆಪ್ ಅಲ್ಲಿ ಇದ್ರೆ ಏನಪ್ಪಾ, ಇದು ಆಪ್ ಅಲ್ಲಿ ಇದ್ರೆ ಏನಾಗುತ್ತೆ ಅಂತಂದ್ರೆ, ಯಾರಾದ್ರೂ ನೀವು ಫೋನ್ ನಲ್ಲಿ ಮಾತಾಡ್ತಾ ಇರ್ತೀರ, ಯಾರಾದ್ರೂ ಕಾಲ್ ಮಾಡಿದ್ರೆ ನಿಮ್ಗದು ಗೊತ್ತಾಗಲ್ಲ. ಅಂದ್ರೆ ಬಿಜಿ ಬಿಜಿ ಅಂತ ಅವ್ರಿಗೆ ತೋರಿಸುತ್ತೆ. ನಿಮ್ಗೇನು ಗೊತ್ತಾಗಲ್ಲ, ಆ ಕಾಲ್ ಕಟ್ ಆಗೋವರೆಗೂ ಅವ್ರು ನಿಮ್ಗೆ ಫೋನ್ ಮಾಡ್ತಾ ಇರ್ತಾರೆ ಅನ್ನೋದೇ ನಿಮ್ಗೆ ಗೊತ್ತಾಗಲ್ಲ. ಸೊ ಅದಕ್ಕೋಸ್ಕರ ಈ ಒಂದು ಸೆಟ್ಟಿಂಗ್ ನ ಆನ್ ಮಾಡ್ಕೊಂಡ್ರೆ, ಇವಾಗ ನೀವು ಫೋನಲ್ಲಿ ಮಾತಾಡ್ತಾ ಇದ್ರು ಕೂಡ ನಿಮಗೆ ಆ ಕಡೆಯಿಂದ ಫೋನ್ ಬರುತ್ತೆ. ಸೊ ಇವ್ರು ಮಾಡ್ತಾ ಇದಾರೆ ಅಂತ ನಿಮಗೆ ಒಂದು ನೋಟಿಫಿಕೇಶನ್ ಬರುತ್ತೆ, ರಿಂಗ್ ಆಗುತ್ತೆ, ಟ್ಯೂ 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 ಅಂತ ಬರುತ್ತೆ. ಸೊ ಈ ಒಂದು ಸೆಟ್ಟಿಂಗ್ ಅನ್ನ ಆನ್ ಮಾಡ್ಕೊಂಡ್ರೆ ಮಾತ್ರ ಬರುತ್ತೆ. ಈ ಸೆಟ್ಟಿಂಗ್ ಆಪ್ ಅಲ್ಲಿ ಇದ್ರೆ ಅದು ಬರಲ್ಲ. ಸೊ ಅವ್ರಿಗೆ ಬಿಜಿ ಅಂತ ಬರುತ್ತೆ, ಇಲ್ಲ ಅಂದ್ರೆ ಬಿಜಿ ಅಂತ ಬರುತ್ತೆ, ಕಾರ್ಯನಿರತವಾಗಿದೆ ಅಂತ ಬರುತ್ತೆ. ಸೊ ಈ ಒಂದು ಸೆಟ್ಟಿಂಗ್ ಆನ್ ಮಾಡ್ಕೊಳ್ಳೋದ್ರಿಂದ ಅವರಿಗೆ ಏನಪ್ಪಾ ಅಂತಂದ್ರೆ ಬೇರೆ ಕಡೆಯಲ್ಲಿ ಮಾತಾಡ್ತಾ ಇದಾರೆ ಅಂತಂದು ಅವ್ರಿಗೆ ಹೇಳ್ತಾರೆ. ಸೊ ಇವು ನಿಮಗೆ ಕಾಲ್ ಟ್ಯೂನ್ ಟ್ಯೂನ್ ಅಂತ ಬರುತ್ತೆ, ಅವ್ರು ಕಾಲ್ ಮಾಡ್ತಾ ಇರೋದು ನಿಮಗೆ ಗೊತ್ತಾಗುತ್ತೆ. ಇಷ್ಟೇ ನೋಡಿ, ಈ ಸೆಟ್ಟಿಂಗ್ ಅನ್ನು ನೀವು ಆನ್ ಮಾಡ್ಕೋಬೇಕಾಗತ್ತೆ. ಎರಡು ಒಳ್ಳೆ ಒಳ್ಳೆದನ್ನ ಅನ್ಕೊಂಡಿದ್ದೀನಿ. ಸೊ ಈ ತರ ಒಂದು ಸೆಟ್ಟಿಂಗ್ ಅನ್ನು ನೀವು ಆನ್ ಮಾಡ್ಕೊಳ್ಳೋದ್ರಿಂದ ಬೇರೆಯವ್ರು ಯಾರಾದ್ರೂ ನಿಮ್ಗೆ ಕಾಲ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕ್ಲಿ ಏನಪ್ಪಾ ಅಂತಂದ್ರೆ ಮೆಸೇಜ್ ಬರುತ್ತೆ, ಅಂದ್ರೆ ಟ್ಯೂ ಟ್ಯೂ ಅಂತ ಮೆಸೇಜ್ ಬರುತ್ತೆ. ಅಂದ್ರೆ ನೀವು ಕಾಲ್ ಬರ್ತಾ ಇದೆ ಅಂತ ತೋರಿಸ್ತದೆ. ಸೊ ಇವಾಗ ಈ ಸೆಟ್ಟಿಂಗ್ ನೀವು ಆಫ್ ಮಾಡ್ಕೊಂಡ್ರೆ ಬೇರೆಯವರು ಕಾಲ್ ಮಾಡಿದ್ರು ಕೂಡ ನೀವು ಈ ಕಾಲಲ್ಲಿ ಮಾತಾಡ್ತಾ ಇರ್ತಾರಲ್ಲ, ಈ ಕಾಲ್ ಕಟ್ ಮಾಡೋವರೆಗೂ ನಿಮ್ಗೆ ಕಾಲ್ ಬರೋದಿಲ್ಲ. ಇಷ್ಟೇ ನೋಡಿ, ಸಿಂಪಲ್ ಆಗಿ ಈ ಸೆಟ್ಟಿಂಗ್ ಅನ್ನು ಆನ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಯೂಸ್ಫುಲ್ ಆಗಿದೆ. ಸೊ ನಿಮ್ ಫ್ರೆಂಡ್ಸ್ ಗಾರು ಶೇರ್ ಮಾಡ್ಕೊಂಬಿಡಿ. ಹೆಂಗೆ ಏನೇ ಡೌಟ್ ಇದ್ರು ಪ್ರತಿಯೊಂದು